ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕೃಷಿ ಹೊರತಾದ ಒಂದು ಹೊಸ ವಿಡಿಯೋಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ವಿಡಿಯೋ ವಿಶೇಷತೆ ಏನಂದರೆ, ನಾವಿವತ್ತು ನನ್ನ PU ಪ್ರಾಂಶುಪಾಲರಾದಂಥ ಶ್ರೀ ಪ್ರದೀಪ್ ಬೂಸ್ನೂರ್ಮಠ್ ಸರ್ ಇವರನ್ನ ಪರಿಚಯಿಸ್ತೀನಿ. ಹಾಗೆಯೇ ಇವರ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಕ್ವಾಲಿಟಿಯುಕ್ತ, ಅಂದರೆ ನಾವೇನು ಬರೀ ದುಡ್ಡಿನ ಈ ಓಡ್ತಿರುವಂಥ ಈ ಜಗತ್ತಿನಲ್ಲಿ ಸದ್ಯಕ್ಕೆ ತಮ್ಮ ಮೌಲ್ಯಯುತ ಶಿಕ್ಷಣದೊಂದಿಗೆ ಅತ್ಯಂತ ಕಡು ಬಡವ ವಿದ್ಯಾರ್ಥಿಗಳನ್ನು ಕೂಡ ಅತ್ಯುತ್ತಮ ಎತ್ತರಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿ ಇವರದಾಗಿರ್ತದೆ. ಇವರನ್ನು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಅದನ್ನೆಲ್ಲ ಪರಿಚಯ ಮಾಡ್ಕೊಳ್ಳಿ ಸರ್. ತಮ್ಮ ಹೆಸರು ಡಾಕ್ಟರ್ ಪ್ರದೀಪ್ ಬೂಸ್ನೂರ್ಮಠ್ ಅಂತ ಹೇಳಿ ಸರ್. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕನಾಗಿ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸರ್, ತಮ್ಮ ವಿದ್ಯಾಭ್ಯಾಸ ತುಂಬಾ ಎಲ್ಲರೂ ಮಾತಾಡ್ತಾರೆ ಅದ್ರ ಬಗ್ಗೆ, ತಮ್ಮ PhD ಬಗ್ಗೆನೂ. ಆಮೇಲೆ ತಾವು PhD ಕಂಪ್ಲೀಟ್ ಮಾಡಲಿಕ್ಕಾದ್ರೆ ನಿಮಗೆ ಹೆಲ್ಪ್ ಮಾಡಿದಂಥ ಒಬ್ಬ ಉನ್ನತ ವಿಜ್ಞಾನಿಗಳು ಕೂಡ ಬಗ್ಗೆ ನೀವು ಅವಾಗ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ತಮ್ಮ ಅನುಭವನ ಹೇಳ್ಕೊಡಿ ಸರ್. ಹೌದು, ನನಗೆ ಮೊದಲಿಂದನೂ ವಿಜ್ಞಾನದಲ್ಲಿ ತುಂಬಾ ಆಸಕ್ತಿ, ಅದರಲ್ಲಿ ಸಂಶೋಧನೆ ಮಾಡಲೇಬೇಕಂತ ಹೇಳಿ ತುಂಬಾ ಕನಸನ್ನು ಕಂಡಿದ್ದೆ. ಅದಕ್ಕೆ ಪೂರಕವಾಗಿ ನಾನು ನನ್ನ ಸಂಶೋಧನೆಯನ್ನು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಶಿವಪ್ರಸಾದ್ ಅನ್ನೋ ನಮ್ಮ ಗೈಡ್ ಅಂಡರ್ ನಾನು PhD ಮಾಡಿದೆ. ನ್ಯಾನೋ ಮೆಟೀರಿಯಲ್ಸಲ್ಲಿ ಸಿಂಥಸಿಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ಸ್ ಅಂತಂದೇಳಿ ಅದರ ಬಗ್ಗೆ ನಾನು ಸಂಶೋಧನೆಯನ್ನು ಮಾಡಿದೆ. ಉತ್ತಮವಾದಂಥ ಪ್ರಬಂಧವನ್ನು ಮಂಡಿಸಿದೆ. ಅದರ ಆಧಾರದ ಮೇಲೆ ನನಗೆ PhD ಪದವಿಯನ್ನು ನೀಡಿದ್ದಾರೆ. ಮತ್ತು ನಮ್ಮ ಪಬ್ಲಿಕೇಶನ್ಸಲ್ಲಿ ತುಂಬ ಆರ್ಟಿಕಲ್ಸನ್ನು ನಾನು ಪಬ್ಲಿಕೇಶನ್ಸ್ ಮಾಡಿದ್ದೀನಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಜರ್ನಲಲ್ಲಿ. ಸೊ ತುಂಬ ಸೈಟೇಷನ್ಸ್ ಆಗಿದ್ದಾವೆ. ಸೊ ಹಾಗಾಗಿ ನಮಗೆ ಹೆಮ್ಮೆ ಅನಿಸುತ್ತೆ, ನಮ್ಮ ಈ ಒಂದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಕೂಡ ಸಂಶೋಧನೆಯಲ್ಲಿ ಮುಂದೆ ಬರಲಿಕ್ಕೆ ನಾನು ಏನಾದರೂ ಈ ಸಮಾಜಕ್ಕೆ ಕೊಡಬೇಕು ಅಂತಂದು ಹೇಳಿ ಈಗ ಹಲವಾರು ನನ್ನ ವಿದ್ಯಾರ್ಥಿಗಳು ಹೊರದೇಶಗಳಲ್ಲಿ ಅವರು ಕೂಡ PhD ಮಾಡಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸೊ ನಾನು ಸಂಶೋಧನೆ ಮಾಡೋದಲ್ಲದೆ ನನ್ನ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಅವರು ಸಂಶೋಧನೆ ಮಾಡಿ ಉನ್ನತ ಮಟ್ಟದಲ್ಲಿದ್ದಾರೆ. ಅದು ನನಗೆ ಖುಷಿಯನ್ನು ತಂದುಕೊಡ್ತಾ ಇದೆ. ಸರ್, ತಮ್ಮ ಈಗ ಕೊಟ್ಟೂರಲ್ಲಿ ಶಿಕ್ಷಣ ಅನ್ನೋದು ಗ್ರಾಮೀಣ ಭಾಗದಿಂದ ತುಂಬ ಜನ ಈ ತಾಲೂಕು ಕೇಂದ್ರಕ್ಕೆ ಬಂದು ಕಲಿಯೋ ವಿದ್ಯಾರ್ಥಿಗಳೇ ಹೆಚ್ಚು. ಬರೀ ಕೊಟ್ಟೂರು ಪಟ್ಟಣದ ವಿದ್ಯಾರ್ಥಿಗಳಿಗಿಂತ ಹೊರಗಡೆಯಿಂದ ಬಂದು ಕಲಿತಕ್ಕಂಥ ವಿದ್ಯಾರ್ಥಿಗಳೇ ಹೆಚ್ಚು. ಇಂಥ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹಾಗೆಯೇ ಸುತ್ತಮುತ್ತ ಕೊಟ್ಟೂರಿನ ಸುತ್ತಮುತ್ತನ ತಾಲೂಕುಗಳಿರ್ಬೋದು, ಇಲ್ಲಿ ಯಾವ ಥರ ಶಿಕ್ಷಣ ಮಾಡಿದರೆ ಉತ್ತಮ ಅಂತ ನಿಮ್ಮ ಅಭಿಪ್ರಾಯ? ಹಾಗೆ ನಿಮ್ಮ ಶಿಕ್ಷಣ ಸಂಸ್ಥೆ ಕೂಡ ಅದೇ ಥರ ನಡ್ಕೊಂಡ್ಬಂದಿದೆ, ಬಡವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ತಮ್ಮ ತಂದೆಯವರ ಒಂದಷ್ಟು ಪರಿಚಯ ಅಥವಾ ಅವರ ಮೌಲ್ಯಯುತವಾದಂಥ ವಿಚಾರಗಳನ್ನ ತಮಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಕೊಟ್ಟೂರು ವಿದ್ಯಾಕ್ಷೇತ್ರ ಇದು. ಈ ವಿದ್ಯಾಕ್ಷೇತ್ರದಲ್ಲಿ ವಿಜ್ಞಾನ ವಿಭಾಗದಲ್ಲಿ ನಾವೇನಾದರೂ ಒಂದು ಸಾಧನೆನ ಮಾಡಬೇಕು, ಮಕ್ಕಳಿಗೆ ವಿಜ್ಞಾನ ಜನಪ್ರಿಯಗೊಳಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಂದೆಯವರು VV ಬೂಸ್ನೂರ್ಮಠ್ ಅವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇದರ ಮುಖ್ಯ ಉದ್ದೇಶ ವಿಜ್ಞಾನ ಜನಪ್ರಿಯಗೊಳ್ಳಬೇಕು, ಪ್ರತಿಯೊಬ್ಬರಿಗೂ ವಿಜ್ಞಾನ ಸಿಗಬೇಕು ಅನ್ನೋದು. ಯಾಕಂದರೆ ವಿಜ್ಞಾನ ಒಂದೇದು ಕಲಿಯೋರಿಗೆ ಕಬ್ಬಿಣದ ಕಡಲೆ ಆದರೆ ಕಲಿಸುವಂಥ ಪಾಲಕರಿಗೆ ಲಕ್ಷಗಟ್ಟಲೆ ಹೊರೆಯನ್ನು ಹಾಕಿ ಇವತ್ತು ಕಲಿಸ್ತಕ್ಕಂಥ ವ್ಯವಸ್ಥೆನ ನಾವು ನೋಡ್ತಾ ಇದ್ದೇವೆ. ಆದರೆ ನಾವು ಸತತ 18 ವರ್ಷಗಳಿಂದ ಈ ವಿಜ್ಞಾನವನ್ನು ಬಹಳ ಕಡಿಮೆ ಖರ್ಚಿನಲ್ಲಿ ಮಕ್ಕಳಿಗೆ ಮುಟ್ಟಿಸೋ ಒಂದು ಕೆಲಸ ಮಾಡುತ್ತಿದ್ದೇವೆ. ಅದಕ್ಕೆ ಮುಖ್ಯ ಉದ್ದೇಶ ನಮ್ಮ ತಂದೆಯವರು ಹೇಳ್ತಿದ್ರು, ಏನಂತ, ವಿದ್ಯೆಯನ್ನ ದುಡ್ಡಿಗೆ ಕೊಡೋದು ದೊಡ್ಡದಲ್ಲ, ಕಡಿಮೆ ವೆಚ್ಚದಲ್ಲಿ ಕಡಿಮೆ ಫೀಸಲ್ಲಿ ಉತ್ತಮ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಿದ್ರು. ಅದೇ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೇವೆ. ಹೌದು ಸರ್, ನಾವು ಕೂಡ ನಿಮ್ಮ ತಂದೆಯವರು ಪೂಜ್ಯ ಬೂಸ್ನೂರ್ ಸರ್ ಹತ್ರನೂ ನಾವು ಇದ್ವಿ. ಅವ್ರು ಇರೋ ಕಾಲದಲ್ಲಿ ನಾವು ಓದ್ತಾ ಇದ್ವಿ. ಅವರದ ಆದರ್ಶಗಳನ್ನ ನಾವು ಕೂಡ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಹಾಗೆಯೇ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ಈ SGT ಕಾಲೇಜ್ಗೆ ಬರ್ತಿದ್ದು ಹೆಚ್ಚು. ಅದನ್ನು ನೀವು ಕೂಡ ಅದೊಂದು ಚಾಲೆಂಜ್ ಆಗಿ ತಗೊಂಡು ಅದನ್ನ ನೀವು ಕಲಿಸ್ತಾ ಇದ್ರಿ. ಯಾವ ಥರ ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ಪ್ರೋತ್ಸಾಹ ಮಾಡ್ತೀರಿ? ಅದು ಯಾವ ಥರ ಸಾಧ್ಯ ಆಯಿತು ತಮ್ಮಿಂದ? ಸೊ ನಾನು ಮೂಲ ಕನ್ನಡ ಮಾಧ್ಯಮದಲ್ಲೇ ಕಲಿತಂಥ ವಿದ್ಯಾರ್ಥಿ. ಉಜ್ಜಯಿನಿಯ ಹೈಸ್ಕೂಲಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದು. ಮತ್ತು ನಾವು ಮೊದಲಿಂದ ನೋಡ್ಕೊತ ಬಂದಾಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಗಾಧವಾದಂಥ ಒಂದು ಪ್ರತಿಭೆ ಇರುತ್ತೆ. ಅವುಗಳನ್ನ ಹೊರತರಬೇಕಂತಂದ್ರೆ ವಿಜ್ಞಾನ ಕ್ಷೇತ್ರ ಮಾತ್ರ ಒಂದು ಉತ್ತಮವಾದಂಥ
ಭವಿಷ್ಯವನ್ನು ರೂಪಿಸಬಲ್ಲದು. ಸೊ ಈ ನಿಟ್ಟಿನಲ್ಲಿ ನಾವು ಮೊದಲಿನಿಂದನೂ ಹೆಚ್ಚಿನ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ ಇಲ್ಲಿ ಬಂದು ಕಲ್ತಿದ್ದಾರೆ. ಆದ್ರೆ ಆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು SSLCಯಲ್ಲಿ ಕಡಿಮೆ ಅಂಕ ಗಳಿಸಿದ್ರು ಇಲ್ಲಿ ಬಂದು ಉತ್ತಮ ಅಂಕ ಗಳಿಸಿದ್ದಾರೆ. ಹೆಚ್ಚಿನ ಅಂಕ ಗಳಿಸಿರೋರು ಇನ್ನೂ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ದಾರೆ. ಸೊ ಇದು ಈ ಕಾಲೇಜಿನ ವಿಶೇಷತೆ ಆಗಿದೆ. ಅಂದ್ರೆ ವಿಜ್ಞಾನ ಸುಲಭವಾಗಿ ಕಲಿಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಮತ್ತೆ ವಿಜ್ಞಾನದ ಉನ್ನತ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಂದ್ರೆ ವಿಜ್ಞಾನ ಕಲಿತವನು ಎಲ್ಲಾ ವಿಭಾಗದಲ್ಲಿ ಯಶಸ್ಸನ್ನು ಗಳಿಸಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದೆ. ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ ಚನ್ನಗಿರಿಯಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಹೀಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸೊ ಅದೇ ನಮ್ಮ ಈ ಒಂದು ಕಾಲೇಜಿನ ಹೆಮ್ಮೆ ಅಂತಂದೇಳಿ ಹೇಳ್ತೀವಿ. ಅಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಯಾವುದು ಕಷ್ಟ ಅಲ್ಲ ಅನ್ನೋದೇ ಈ ಒಂದು ಕಾಲೇಜಿನ ಉದ್ದೇಶ. ಯಾಕಂದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂತ ಪ್ರತಿಭೆ ಇರುತ್ತೆ, ಅವ್ರನ್ನ ಹೊರತರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೇವೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದೇ ತರ ಮಾಡಿ ನಾವು ತೋರಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ. ಖಂಡಿತ ಸರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಗೇನೆ ಈ ಪ್ರಸ್ತಕ ಈ ವರ್ಷದಲ್ಲಿ ಆಲ್ರೆಡಿ ನಾವು ಈಗ 2024 ಕಾಲಿಟ್ಟಿದ್ದೀವಿ. ಈಗಿನ ಶೈಕ್ಷಣಿಕ ವರ್ಷಕ್ಕೆ ನೀವು ದಾಖಲಾತಿ ಅಥವಾ ಪ್ರವೇಶವನ್ನು ಪ್ರಾರಂಭ ಮಾಡಿರ್ತೀರಿ. ಹೀಗೆ ಯಾವ ಥರ ನಡೀತಾ ಇದೆ? ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಬಂದು ಸೇರ್ಲಿಕ್ಕೆ? ಸೊ ನಾವು ಹೇಳೋದು ಏನಂದ್ರೆ, ಗ್ರಾಮೀಣ ವಿದ್ಯಾರ್ಥಿಗಳು ಮೊದಲಿಗೆ ವಿಜ್ಞಾನ ಅಂದ್ರೆ ಕಷ್ಟ ಅನ್ನೋದನ್ನ ಅವ್ರ ತಲೆಯಿಂದ ತೆಗೆದಾಕ್ಬೇಕು. ಈ ಹಿಂದಿನ ವರ್ಷದ ನಾವು ಫಲಿತಾಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿನ ವರ್ಷದಲ್ಲಿ 2023-24 ಇಸ್ವಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ 96.5 ಅಂಕಗಳನ್ನು ಗಳಿಸಿದ್ದಾರೆ. ಅಂದ್ರೆ ಹತ್ರ 97% ಅನ್ನ ವಿಜ್ಞಾನ ವಿಭಾಗದಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಫಿಸಿಕ್ಸ್ 94, ಕೆಮಿಸ್ಟ್ರಿ 96, ಬಯಾಲಜಿ 97, ಮ್ಯಾಥ್ಸ್ 100 ತಗೊಂಡಿದ್ದಾರೆ. ಕನ್ನಡ 99, ಇಂಗ್ಲಿಷ್ 93. ಸರ್, ಅವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ಆ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿನಿ. ಇನ್ನು ಉಳಿದಂತ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಎಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ. ಎರಡನೇ ಹೈಯೆಸ್ಟ್ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಅಂತಂದು ಹೇಳಿ. ಸೊ ಅವಳು 93% ಅನ್ನು ತೆಗೆದುಕೊಂಡಿದ್ದಾರೆ. ಸೊ ಅವರು ಮೊದಲಿಗೆ ಅವ್ರ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ನಾನು ಧಾರವಾಡದಲ್ಲಿ ಸೇರಿಸಿದ್ರು. ಯಾಕಂದ್ರೆ ಆಸೆ ಇರುತ್ತೆ ಮಕ್ಕಳಿಗೆ, ನಾನು ದೊಡ್ಡ ಕಾಲೇಜ್ನಲ್ಲಿ ಓದಿದ್ರೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿ. ಮತ್ತೆ ಅಲ್ಲಿಂದ ಗೊತ್ತಾಯ್ತು ಅಲ್ಲಿ ಹೇಗಿದೆ ಅಂತಂದು ಹೇಳಿ ಅಲ್ಲಿ ಹೊಂದ್ಕೊಂಡಿಲ್ಲ. ಮತ್ತೆ ಕೊಟ್ಟೂರಿಗೆ ಬಂದು ನಮ್ಮ ಕಾಲೇಜಿಗೆ ಸೇರಿದ್ರು. ಹಾಗೆ ಬೇರೆ ಕಾಲೇಜ್ಗಳಲ್ಲೂ ಕೂಡ ಅವ್ರ ಪಾಠಗಳನ್ನ ಕೇಳಿದ್ರು. ಸೊ ಈ ಆಧಾರದ ಮೇಲೆ ಕೊನೆಗೆ ಗೊತ್ತಾಯ್ತು ಆ ವಿದ್ಯಾರ್ಥಿನಿಗೆ ತಿಪ್ಪೇರುದ್ರ ಸ್ವಾಮಿ ಪದವಿ ಪೂರ್ವ ಕಾಲೇಜ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ 2 ವರ್ಷಗಳ ಕಾಲ ಇಲ್ಲಿ ಓದಿ ಈಗ 93 ಅಂಕಗಳನ್ನ ಗಳಿಸಿದ್ದಾರೆ. ಅದೇ ರೀತಿ ಕೊಟ್ಟೂರಿನ ಗರ್ಲ್ಸ್ ಸ್ಕೂಲಿನ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಓದಿ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದು ನಮಗೆ ಹೆಮ್ಮೆ ಅನ್ಸುತ್ತೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಗರ್ಲ್ಸ್ ಸ್ಕೂಲ್ ಅಷ್ಟೇ ಅಲ್ಲ, ಸಾಕಷ್ಟು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಬಂದಿಲ್ಲಿ ಸೇರಿರೋದ್ರಿಂದ ಅವರೆಲ್ಲ ಇವತ್ತು ಈ ಉತ್ತಮವಾದ ಫಲಿತಾಂಶವನ್ನ ಪಡೆದಿದ್ದಾರೆ. ಸರ್, ಈಗ ಫಲಿತಾಂಶದ ಬಗ್ಗೆನೇ ಹೇಳಿದ್ರು. ಹಾಗೆ ನಿಮ್ಮ ಎಫರ್ಟ್, ಹಾಗೆ ಇಲ್ಲಿನ ಉಪನ್ಯಾಸಕರ ಒಂದು ಪ್ರಯತ್ನನೂ ಕೂಡ ಹೇಳಿದ್ರಿ. ಹಾಗೆ ಇಲ್ಲಿನ ಶಿಸ್ತು, ಹಾಗೆ ಇಲ್ಲಿನ ಎಲ್ಲ ವಿಚಾರಗಳ ಬಗ್ಗೆ ಹೇಳಿದ್ರಿ. ಒಂದು ಏನು ಕಾಡುತ್ತೆ ಅಂದರೆ, ಗ್ರಾಮೀಣ ಭಾಗದ ಪೋಷಕರಿಗೆ ನಾನು ವಿಜ್ಞಾನಕ್ಕೆ ಸೇರಿಸ್ಬೇಕು ಅಂದರೆ ಲಕ್ಷಗಟ್ಟಲೆ ಬೇಕು ಅಂತಾರೆ. ಅದು ಯಾವ ಥರ ಈ ಕಾಲೇಜಿಂದ ನಾವು ಆ ಹೊರೆನ ಇಳಿಸ್ಬೋದು? ಆ ನಿಟ್ಟಿನಲ್ಲಿ ನೀವು ಏನು ಕ್ರಮ ಕೈಗೊಂಡಿದ್ದೀರಾ ಅಥವಾ ಹೆಲ್ಪ್ಫುಲ್ ಆಗಿದ್ದೀರಾ ಅನ್ನೋದು ಕೆಲವೊಂದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ತಮ್ಮ ವಿಚಾರಗಳನ್ನೇ. ಹೌದು, ಈಗ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಸೊ ಈಗಿನ ಶಿಕ್ಷಣ ಸಂಸ್ಥೆಗಳು ಯಾವುದೇ ಮೂಲದಲ್ಲಿ ಹಣ ಬಂದರೆ ಸಾಕು ಅಂತಂದೇಳಿ ಹಲವಾರು ಪ್ರಚಾರಗಳನ್ನು ನೀಡಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ತೋರಿಸಿ ಮಕ್ಕಳನ್ನು ಆಕರ್ಷಣೆ ಮಾಡ್ತಿದ್ದಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಮ್ಯಾನ್ ಪವರ್. ಈಗ ಉದಾಹರಣೆಗೆ ನಾನು ರಸಾಯನಶಾಸ್ತ್ರ ಉಪನ್ಯಾಸಕ, MSc B.Ed PhD ಆಗಿದೆ. ನಮ್ಮ ಮನೆಯವರು ಹೇಮಲತಾ MB ಅಂತಂದೇಳಿ, ಸೊ ಅವರು MSc B.Ed ಮಾಡ್ಕೊಂಡಿದ್ದಾರೆ. ಅದೇ ತರ ಉಳಿದ ಉಪನ್ಯಾಸಕರ ಬಗ್ಗೆ ನಾನು ಹೇಳಲೇಬೇಕು. ಶಂಕರಮ್ಮ ಅಂತಂದೇಳಿ ಬಯಾಲಜಿ ಲೆಕ್ಚರ್ ಇದ್ದಾರೆ, ತಬ್ಸಮ್ ಬೇಗಮ್ ಅಂತಂದೇಳಿ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಇದ್ದಾರೆ, ಹಾಗೆ ಮಂಜುಕರ್ ಮೌಳಿ ಅಂತ ಇಂಗ್ಲಿಷ್ ಲೆಕ್ಚರ್ ಇದ್ದಾರೆ, ನಳಿನ ಅಂತಂದೇಳಿ ಕನ್ನಡ ಲೆಕ್ಚರ್ ಇದ್ದಾರೆ. ನೋಡಿ, ಕನ್ನಡದಲ್ಲಿ 4 ವಿದ್ಯಾರ್ಥಿಗಳಿಗೆ 99 ಅಂಕಗಳನ್ನು ತೆಗೆಸಿದ್ದಾರೆ. ಅಂದ್ರೆ ವಿಜ್ಞಾನ ವಿದ್ಯಾರ್ಥಿಗಳು ಕನ್ನಡ ಇಂಗ್ಲಿಷ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅಂತವ್ರನ್ನೂ ಕೂಡ ಇಟ್ಕೊಂಡು ಓದಿಸಿ ಇಷ್ಟು ಒಳ್ಳೆ ಅಂಕಗಳನ್ನ ತೆಗೆಸಿದ್ದಾರೆ. ಮತ್ತೆ PCMBಗಳಲ್ಲಿ ನಾವೇನ್ ಮಾಡ್ತೀವಿ, ಅವ್ರಿಗೆ ಯೂನಿಟ್ ಟೆಸ್ಟ್ ಮಾಡ್ತೀವಿ, ಗ್ರೂಪ್ ಸ್ಟಡಿ ಮಾಡಿಸ್ತೀವಿ, ಮತ್ತೆ ಕುಂದಿರಿಸ್ಕೊಂಡು ಅರ್ಥ ಆಗಲ್ಲ ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಅವ್ರಿಗೆ ಮನವರಿಕೆ ಆಗೋವರೆಗೂ ಬಿಡೋದಿಲ್ಲ.
ಸೊ ಹಾಗಾಗಿ ವಿದ್ಯಾರ್ಥಿಗಳು ಸುಲಭವಾಗಿ ಕಲಿತಿದ್ದಾರೆ ವಿಜ್ಞಾನವನ್ನು. ಹೌದು ಸರ್. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ತೇರ್ಗಡೆ ಆಗ್ಲಿಕ್ಕೆ ಕಾರಣ ಆಗಿದೆ. ಸೊ ಇನ್ನು ಹಳೆ ವಿದ್ಯಾರ್ಥಿಗಳು ನಾನು ಹೇಳ್ಬೇಕಂದ್ರೆ, ಒಬ್ಬ ಹುಡುಗ ಹ್ಯಾಂಡಿಕ್ಯಾಪ್ ಇದ್ದ, ಅವನ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ. ಸೊ ಅವನು SLC ಫೇಲ್ ಆಗಿ ಮನೇಲಿದ್ದ. ಅವರು ಸ್ನೇಹಿತರು ಇಲ್ಲಿ ಬಂದು ಸೇರಿದ್ದನ್ನ ನೋಡಿ ಅವನು ಸೈನ್ಸ್ ತೆಗೆದುಕೊಳ್ಬೇಕನ್ನೋ ಆಶಾ ಮನೋಭಾವದಿಂದ ಬಂದು ಸೇರಿದ. ಆದ್ರೆ ಆ ವಿದ್ಯಾರ್ಥಿಗೆ ಅವನ ಹೆಸರು ಕೂಡ ಬರ್ಲಿಕ್ಕೆ ಬರ್ತಿದ್ದಿಲ್ಲ. ಅದು ವಿಪರ್ಯಾಸ ಅಂತ ಹೇಳ್ತಿದ್ದೀನಿ. ಸೊ ಆದ್ರೆ ಅಂತ ವಿದ್ಯಾರ್ಥಿ ಛಲವಾಗಿ ತೆಗೆದುಕೊಂಡ ಇಲ್ಲಿ ಬಂದು ಸೇರಿದಾಗ ಅವ್ನಿಗೆ ಏನು ಓದಕ್ ಬರ್ತಿದ್ದಿಲ್ಲ, ಕನ್ನಡನೇ ಓದಕ್ ಬರ್ತಿದ್ದಿಲ್ಲ, ಅವನ ಹೆಸರು ಕೂಡ ಬರೆಯಕ್ ಬರ್ತಿದ್ದಿಲ್ಲ. ಅಂತ ವಿದ್ಯಾರ್ಥಿ ಅವನು PH ಅನ್ನೋದನ್ನ ನಮ್ಮ ಹತ್ರ ಮರೆಮಾಚಿದ. ಯಾಕಂದ್ರೆ ಹೇಳ್ಬಿಟ್ರೆ ಮತ್ತೆ ಅವನಿಗೆ ವಿಜ್ಞಾನ ವಿಭಾಗದಲ್ಲಿ ಸೀಟ್ ಕೊಡ್ತೀವೋ ಇಲ್ಲೋ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತಂದ್ರೆ ಅಂತಂದು ಹೇಳಿ ಅವನು ಮರೆಮಾಚಿದ. ಬಟ್ ಅವ್ರ ಮನೇಲಿ ಒಂದ್ ಮಾತು ಹೇಳಿದ್ರು, ಒಂದು ಕಣ್ಣಿಗೆ ಏನೋ ಕಲ್ಲು ಬಡ್ದಿದ್ರಿ ಚಿಕ್ಕವನಿದ್ದಾಗ, ಹಂಗಾಗಿ ಸ್ವಲ್ಪ ಯಾಕೋ ಕಣ್ಣಿಂದ ಅವನಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಾಗ್ಲಿ. ಆದ್ರೆ ಒಂದು ಕಣ್ಣಿಂದ ಒಂದು ಕಿವಿ ಪ್ರಾಬ್ಲಮ್ ಇದ್ರು ಕೂಡ ಆ ಹುಡುಗ ನಮ್ಮ ಮುಂದೆ ಹೇಳಲಿಲ್ಲ. ಮುಂದೆ ತದನಂತರ 2ನೇ ವರ್ಷ ದ್ವಿತೀಯ PUC ಓದ್ಬೇಕಾದ್ರೆ ಗೊತ್ತಾಯ್ತು. ಸೊ ಆದ್ರೆ ಸ್ಯಾಟ್ಸ್ ಅಲ್ಲಿ ಎಲ್ಲ ಸ್ಥಗಿತಗೊಂಡಿದ್ರಿಂದ ಅವನು ಎಲ್ಲ ಜನರಲ್ ವಿದ್ಯಾರ್ಥಿಗಳು, ನಾರ್ಮಲ್ ವಿದ್ಯಾರ್ಥಿಗಳ ತರನೇ ಎಕ್ಸಾಮ್ ಬರ್ದ. ಈಗ ದ್ವಿತೀಯ PUC ಪಾಸ್ ಆಗಿದ್ದಾನೆ. ಸೊ ಅದೇ ನಮ್ಮ ಹೆಮ್ಮೆ ಅಂತಂದು ಹೇಳಿ ಹೇಳ್ಕೊಳ್ತೀವಿ. ಖಂಡಿತ ಸರ್. ಅಂತ ವಿದ್ಯಾರ್ಥಿಗಳಿಗೆ ನೀವು ಇಷ್ಟೊಂದು ಪುಷ್ ಮಾಡಿ ಮುಂದೆ ಕಳಿಸಿದ್ದೀರಿ. ಚಾಲೆಂಜ್ ಪೀಪಲ್ಗೆ ನಾವು ಡಿಪಾರ್ಟ್ಮೆಂಟ್ ಇಂದ ಸಪೋರ್ಟ್ ತಗೊಂಡ್ರೆ ಒಂದು ಲ್ಯಾಂಗ್ವೇಜ್ ಬರೆಯೋ ಒಂದು ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ಆದ್ರೂ ಅವನು 2 ಲ್ಯಾಂಗ್ವೇಜ್ ಬರ್ದ, PCM 4 ಬರ್ದು ಈಗ ಸಕ್ಸಸ್ ಆಗಿದ್ದಾನೆ. ಸೊ ಅಂದ್ರೆ ಅವನು SLC ಫೇಲ್ ಆಗಿ ಮನೇಲಿ 2-3 ವರ್ಷ ಕುತ್ಕೊಂಡು ಅವನ ಹೆಸರು ಕೂಡ ಬರ್ಲಿಕ್ಕೆ ಬರ್ಲಾರ್ದಂತ ವಿದ್ಯಾರ್ಥಿ ಬಂದು ಸಕ್ಸಸ್ ಆಗಿದ್ದಾನಲ್ಲ. ಸೊ ಇದು ನಮ್ಮ ಕಾಲೇಜಿನ ಹೆಮ್ಮೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಆ ಶಕ್ತಿ ಇರುತ್ತೆ, ಆದ್ರೆ ವಿಜ್ಞಾನ ಅಂದ್ರೆ ಕಷ್ಟ ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಯಾರೋ ಮಾತು ಕೇಳಿ ಅವರು ಬೇರೆ ವಿಭಾಗಗಳಿಗೆ ಸೇರ್ತಾರೆ. ಹಾಗಾಗ್ಬಾರ್ದು. ಸೊ ದೇವ್ರೆಲ್ಲ ಕೊಟ್ಟಿರ್ತಾನೆ, ಅದನ್ನ ಬಳಸ್ಕೊಳ್ಬೇಕು ಅಂತಂದ್ರೆ ನಾನು ಸರ್. ಹಾಗೇನೆ ನಮ್ಮ ಕೊಟ್ಟೂರಿನ ಸುತ್ತಮುತ್ತಲಿನ ತಾಲೂಕು ಅಲ್ಲದೆ ಸುತ್ತಮುತ್ತ ಜಿಲ್ಲೆಯ ತಾಲೂಕುಗಳಿರ್ಬೋದು, ಜಗಳೂರು ಇರ್ಬೋದು, ಹಾಗೇನೆ ಹರಪನಹಳ್ಳಿ, ಹರಿಹರ, ಈ ಥರ ನಮಗೆ ಮೊಳಕಾಲ್ಮೂರು ಇರ್ಬೋದು, ಇಲ್ಲಿ ಇಂದ ಸ್ಟೂಡೆಂಟ್ಸ್ ಬಂದು ಸೇರಿರೋದನ್ನ ನಾವು ನೋಡಿದ್ದೀವಿ. ಈ ಆ ಜಿಲ್ಲೆ ಅಥವಾ ಹಿಂದುಳಿದ ಭಾಗಗಳಾದಂಥ ಕೆಲವೊಂದು ಬಳ್ಳಾರಿ ಸೈಡ್ ಇರ್ಬೋದು, ಈ ಥರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರ ಬಂದು ಸೇರ್ಕೊಂತೀವಿ ಅಂದರೆ ನಾವು 100%. ಈಗಾಗಲೇ ನಾವು ಚನ್ನಗಿರಿ ತಾಲೂಕಿನ ಹುಡುಗ, ಊರು ನವಲೆಹಾಳ್ ಅಂತ ಹೇಳಿ. ಸೊ ಆ ವಿದ್ಯಾರ್ಥಿ ಬಂದು ಇಲ್ಲಿ ಸೇರಿದಾಗ SLC ಬಹಳ ಆರ್ಡಿನರಿ ಸ್ಟೂಡೆಂಟು. ಬಟ್ ಅವರು ಸಂಬಂಧಿಕರು ಒಬ್ಬರು ಶಿಕ್ಷಕರಿದ್ದಾರೆ, ಅವ್ರಿಗೆ ಈ ಕಾಲೇಜ್ ಚೆನ್ನಾಗಿದೆ ಅಂತ ಗೊತ್ತು. ಅವರು ರೆಫರೆನ್ಸ್ ಮೇಲೆ ಆ ವಿದ್ಯಾರ್ಥಿನ ಕರ್ಕೊಂಡ್ಬಂದು ಸೇರಿಸಿದ್ರು. ಬಟ್ ಅವನಿಗೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಅವನು ಆರ್ಡಿನರಿ ವಿದ್ಯಾರ್ಥಿ, ಸೈನ್ಸ್ ತಗೊಳ್ಳೋ ವಿದ್ಯಾರ್ಥಿ ಅಲ್ಲ. ಆದ್ರೆ ಸೈನ್ಸ್ ತಗೊಳ್ಳೇಬೇಕನ್ನೋ ಛಲ ಇತ್ತು. ಅವ್ರ ಮನೆಯಲ್ಲಿ ಹೇಳಿದ್ರು, ಅದನ್ನ ಕೇರ್ ತಗೊಂಡ. ತುಂಬಾ ಕಷ್ಟ ಆಯ್ತು. ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಅವನು 0 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ. ಆದ್ರೆ ಚಾಲೆಂಜಿಂಗ್ ತಗೊಂಡು ಓದ್ದ. ನಾವು ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡಿದ್ವಿ, ಯಾಕಂದ್ರೆ ಯಾರು ದಡ್ಡಲ್ಲ ನನ್ನ ಪ್ರಕಾರ. ಸೊ ಅಂತ ವಿದ್ಯಾರ್ಥಿ ಇವತ್ತು 65 ಅಂಕಗಳನ್ನ ಪ್ರಥಮ ಪ್ರಯತ್ನದಲ್ಲಿ ತೆಗೆದುಕೊಂಡ. ಸೊ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಓದಿ ಆಗದೇ ಇಲ್ಲ ಸೈನ್ಸ್ ಅನ್ನೋ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪಾಸ್ ಆಗಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು SLC ಫೇಲ್ ಆಗಿ 1 ವರ್ಷ ಮನೆಯಲ್ಲಿದ್ದು ಸಪ್ಲಿಮೆಂಟರಿ ಪಾಸ್ ಮಾಡ್ಕೊಂಡು ಬಂದು ಇಲ್ಲಿ ಪಾಸ್ ಆಗಿದ್ದಾರೆ. ಹ್ಯಾಂಡಿಕ್ಯಾಪ್ ಒಬ್ಬನೇ ಅಲ್ಲ, ಆ ಥರ ಬೇರೆ ಉದಾಹರಣೆಗಳು ನಮ್ಮ ಕೊಟ್ಟೂರಲ್ಲಿ ವಿದ್ಯಾರ್ಥಿಗಳೇ ಇದ್ದಾರೆ. ಸೊ ಹಾಗೆ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓದಿದ್ದಾರೆ. ಅವರು ಕೂಡ ಉತ್ತಮ ಅಂಕಗಳನ್ನು 93 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ಜಡ್ಜ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಕ್ಷಮಾ ಶ್ರೀವಾತ್ಸವ್ ಅಂತ ಹೇಳಿ, ಅವರು ಕೂಡ ಅಷ್ಟೇ ಬೆಂಗಳೂರಿನ ವಿದ್ಯಾರ್ಥಿನಿ. ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ರು, ಓದಿ ನೋಡ್ಕೊಂಡು ಎಲ್ಲಾ ಕಾಲೇಜ್ಗಳಲ್ಲಿ ಹೆಂಗಿದೆ ಗೊತ್ತಿತ್ತು. ಕೊನೆಗೆ ಇಲ್ಲಿ ಬಂದು ಸರ್ವೈವ್ ಆದ್ರು, ಸಕ್ಸಸ್ ಆದ್ರು, ಇವತ್ತು ಜಡ್ಜ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಖಂಡಿತ ಸರ್. ನಮ್ಮ ಈ ಕಾಲೇಜ್ನಿಗೆ ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ ತಮ್ಮ ಒಂದು ಶಿಕ್ಷಣದ ಈ ಒಂದು ಪ್ರಯತ್ನಕ್ಕೆ. ಈ ಒಂದು ಕಾಂಪಿಟೇಷನ್ ಯುಗ ಅನ್ನೋದಕ್ಕಿಂತ ಒಂಥರ ವ್ಯಾಪಾರೀಕರಣದಲ್ಲೂ ಕೂಡ ತಾವು ಮೌಲ್ಯಯುತವಾದಂಥ ಶಿಕ್ಷಣ ಕೊಡಬೇಕು, ಹಾಗೆ ಈ ವಿಜ್ಞಾನವನ್ನು ಗ್ರಾಮೀಣ ಭಾಗಕ್ಕೂ ತಲುಪಿಸ್ಬೇಕು ಅನ್ನೋ ತಮ್ಮ ಒಂದು ಉದ್ದೇಶಕ್ಕೆ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಯಾವಾಗಲೂ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸರ್. ಈ ವಿಡಿಯೋದಿಂದ ಯಾರಾದರೂ ಬೇರೆ ತಾಲೂಕುಗಳಿಂದ ಬಂದು ಸೇರೋರಾದರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ದು ಮೊಬೈಲ್ ನಂಬರ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಹಾಗೆಯೇ ನೀವು ಇಮೇಲ್ ಕೂಡ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೊಟ್ಟೂರಲ್ಲಿ ಬಂದು SBI ಬ್ಯಾಂಕ್ ಎದುರುಗಡೆ ನೀವು ಕೇಳಿದರೆ ಯಾರಾದರೂ ಹೇಳ್ತಾರೆ. ಕೊಟ್ಟೂರಲ್ಲಿ ಒಂದೇ SBI ಬ್ರಾಂಚ್ ಇರೋದು. ಬನ್ನಿ, ನೀವು ಒಂದು ಸಲ ಬಂದು ಇಲ್ಲಿ ಭೇಟಿ ಕೊಡಿ, ಸರ್ನ ಜೊತೆ ಮಾತಾಡಿ. ನೀವು ನಿಮ್ಮ ಮಕ್ಕಳು ಅವ್ರ ಬಗ್ಗೆ ಡೌಟ್ ಬೇಡ, ಅವರ
ಕೇಪಬಿಲಿಟೀಸ್ ಏನಿದೆ ಅಂತ ಸರ್ ಐಡೆಂಟಿಫೈ ಮಾಡ್ತಾರೆ ಹೊರತು ನಾವೇ ಜಡ್ಜ್ ಮಾಡೋದು ಸರಿ ಇರಲ್ಲ. ಒಬ್ಬ ಶಿಕ್ಷಕರೇ ಅದನ್ನ ಮೌಲ್ಯಮಾಪನೆ ಮಾಡಬೇಕು ಹೊರತು ಸಾಮಾನ್ಯ ಜನರು ಒಬ್ಬ ವಿದ್ಯಾರ್ಥಿನ ನಾವು ಮೌಲ್ಯಮಾಪನ ಮಾಡಬಾರ್ದು. ಅವರ ಸ್ಕಿಲ್ ಏನಿದೆ ಅದನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಕಾಲೇಜ್ ಕೊಟ್ಟೂರು ಇದೊಂದು ಉತ್ತಮ ಅವಕಾಶವಾಗಿದೆ. ಧನ್ಯವಾದಗಳು ತಮಗೆ. ಫೀಸ್ ಬಗ್ಗೆ ಅಂತ ಹೇಳಿ ಹಾ, ಖಂಡಿತ ಸರ್. ಈಗ ಬಡವರು ಅಥವಾ ಮಧ್ಯಮ ವರ್ಗದ ಈ ಸಮಾಜದಲ್ಲಿ ಫೀಸ್ ಬಗ್ಗೆ ತುಂಬಾನೇ ಜಾಸ್ತಿ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದನ್ನೂ ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್. ಸೊ ನೋಡಿ, ಹಣ ಅನ್ನೋದು ಎಲ್ಲರಿಗೂ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಸೊ ಹಣದಿಂದನೇ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅನ್ನೋದು ಹೌದು. ಆದರೆ ಸಿಗುತ್ತೆ ಅಂತಂದೇಳಿ ಲಕ್ಷಗಟ್ಟಲೆ ದಾವಣಗೆರೆ, ಮೂಡುಬಿದಿರೆ ಅಂತ ದೊಡ್ಡ ದೊಡ್ಡ ಊರುಗಳಿಗೆ ಹಣವನ್ನು ಸುರಿದು ಹೋಗೋದು ಅದು ತಪ್ಪು ಅನ್ನೋದು ಕಲ್ಪನೆ. ಮತ್ತೆ ಅದನ್ನ ನಮ್ಮ ಕಾಲೇಜಲ್ಲಿ ಯಾವ ರೀತಿ ಅಳವಡಿಸಿದೀವಿ ಅಂತಂದ್ರೆ, ಕೊಟ್ಟೂರಲ್ಲಿ ನೀವು ಬೇರೆ ಕಾಲೇಜ್ಗಳಲ್ಲಿ ಹೋದ್ರೆ ಆರ್ಟ್ಸಿಗೆ ಎಷ್ಟು ತಗೊಳ್ತಾರೋ ಆ ಒಂದು ಫೀಸ್ ಅನ್ನ ನಾವು ನಮ್ಮ ಕಾಲೇಜಲ್ಲಿ ಸೈನ್ಸಿಗೆ ತೆಗೆದುಕೊಳ್ತಿದ್ದೀವಿ. ಖಂಡಿತ ಸರ್. ಮತ್ತೆ ರೆಸಿಡೆನ್ಷಿಯಲ್ ಕೂಡ ಅಷ್ಟೇ. ಸೊ ಅವ್ರ ಮನೇಲಿದ್ರು ಒಬ್ಬ ವ್ಯಕ್ತಿಗೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ಖರ್ಚನ್ನ ನಮ್ಮ ಹಾಸ್ಟೆಲ್ ಅಲ್ಲಿ ನಾವು ವಿದ್ಯಾರ್ಥಿನಿಯರಿಗೆ ತೆಗೆದುಕೊಳ್ತೀವಿ. ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗಿರುತ್ತೆ ಅಂದ್ರೆ, ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಿಸ್ತೀವಿ. ಸ್ಟಡಿ ಅವರ್ಸ್ ಇರುತ್ತೆ. ಆ ಸ್ಟಡಿ ಅವರ್ಸ್ ಅಲ್ಲಿ ಮಕ್ಕಳು ಯಾವುದೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಬೋದು. ಆ ಸಬ್ಜೆಕ್ಟ್ ಟೀಚರ್ಸ್ ಅವ್ರ ಎದುರಿಗೆ ಕುಂತಿರ್ತೀವಿ. ಸೊ ಹಾಗಾಗಿ ಅವರು ಡೌಟ್ಸ್ ನ ಕ್ಲಾಸಲ್ಲಿ ಕೇಳೋದು ಏನಾದ್ರು ಅವ್ರಿಗೆ ಕಷ್ಟ ಅನ್ಸಿದ್ರೆ ಸ್ಟಡಿ ಅವರ್ಸ್ ಅಲ್ಲಿ ಅವರು ಡೌಟ್ಸ್ ಅನ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಬಹುದು. ಮತ್ತೆ ಈ ಒಂದು ಇದರಲ್ಲಿ ನಮ್ಮ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ 15,000 ಸ್ಕಾಲರ್ಶಿಪ್ ಬಂದಿದೆ, ಕೆಲವೊಬ್ಬರಿಗೆ 16,000 ಸ್ಕಾಲರ್ಶಿಪ್ ಬಂದಿದೆ, ಕೆಲವೊಬ್ಬರಿಗೆ 19,000 ಸ್ಕಾಲರ್ಶಿಪ್ ಬಂದಿದೆ. ಅದು ಲಕ್. ಸ್ಕಾಲರ್ಶಿಪ್ ಅನ್ನೋದು, ವಿದ್ಯಾರ್ಥಿ ವೇತನ ಅನ್ನೋದು ಇಲಾಖೆಯಿಂದ ನೀಡೋದು. ಆದ್ರೆ ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥ ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಫೀ ಕನ್ಸೆಷನ್ ಮತ್ತೆ ಸ್ಕಾಲರ್ಶಿಪ್ಗಳ ವ್ಯವಸ್ಥೆ ದೊರಕಿರೋದು ತುಂಬಾ ಅವ್ರದ ಒಂದು ಅದೃಷ್ಟ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಅದೇ ರೀತಿಯಲ್ಲಿ ಸೇರಿದ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಅನ್ಯಾಯ ಆಗೋದಿಲ್ಲ. ಅಂದ್ರೆ ದೇವರು ಕಡಿಮೆ ಫೀಸ್ ಇದ್ರೂ ಕೂಡ ಅದನ್ನು ಕೂಡ ಕಟ್ಟೋಂತ ಶಕ್ತಿ ಬಡ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಆದ್ರೆ ಕಟ್ಟಿ ಓದಿದಂತ ವಿದ್ಯಾರ್ಥಿಗಳು ಈಗಾಗಲೇ ಅಷ್ಟು ಸ್ಕಾಲರ್ಶಿಪ್ ದೇವರು ಯಾವುದೋ ರೂಪದಲ್ಲಿ ಅವರಿಗೆ ವಾಪಸ್ ಕೊಟ್ಟಿದ್ದಾನೆ. ಸೊ ಹಾಗೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಮ್ಮಲ್ಲಿ ಬಂದು ಸೇರಿದಾಗ ಅವ್ರಿಗೆ ಫೀಸ್ ಕಟ್ಟೋಕೆ ತೊಂದರೆ ಆದ್ರೆ ಬರೀ 2,000 ರೂಪಾಯಿ ಕಟ್ಟಿ ಅಡ್ಮಿಷನ್ ಮಾಡಿಸ್ಕೊಳ್ಬೋದು. ಯಾಕಂದ್ರೆ ಇವತ್ತು ದುಡ್ಡು ಅವರು ಇವತ್ತೆಲ್ಲ ನಾಳೆ ಕಟ್ಬೋದು. ಆದ್ರೆ ಫೀಸ್ ಜಾಸ್ತಿ ಅಂತಂದೇಳಿ ಬೇರೆ ಕಡೆ ಸೇರಿದ್ರೆ ಅಷ್ಟು ಫೀಸ್ ಅನ್ನ ಅವರು ಕಡಿಮೆ ಫೀಸ್ ಅಲ್ಲಿ ಇಲ್ಲಿ ಓದ್ಬೋದು ಅಂತಂದೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತೆಲ್ಲ ನಾಳೆ ನಮಗೆ ಫೀಸ್ ಕಟ್ಬೋದು, ಆದ್ರೆ ಅವ್ರ ಶಿಕ್ಷಣ 1 ವರ್ಷ ಆದ್ಮೇಲೆ ನಾನು ಕಲಿಬೇಕು ಅಂತಂದ್ರೆ ಅದು ಸಿಗೋದಿಲ್ಲ, ಸಮಯ ಸಿಗೋದಿಲ್ಲ. ನಾವು ಯಾಕೆ ಈಗ ಕಡಿಮೆ 2,000 ರೂಪಾಯಿ ಕಟ್ಟಿದ್ರು ಸಾಕಂತ ಯಾಕಂತೀವಂದ್ರೆ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ರೈತಾಪಿ ವರ್ಗದಿಂದ ಬರೋದ್ರಿಂದ ಅವರು ಬೆಳೆಗಳಿಗೆ, ಬೀಜ ಗೊಬ್ಬರಗಳಿಗೆ ಅವ್ರ ಹಣವನ್ನ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ಕಾಲೇಜಿಗೆ ಕಡಿಮೆ ಕಟ್ಟಿದ್ರು ಸಾಕು, ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಆ ಫೀಸ್ ಅನ್ನ ಕಳಿಸ್ಕೊಳ್ಬಹುದು. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಉದಾಹರಣೆಗೆ ಡ್ರೆಸ್ ಫೀಸ್ ಅನ್ನ ಬೇರೆ ಶಾಲೆಗಳಲ್ಲಿ 1,000 ಗಟ್ಟಲೆ ಅವರು ಫೀಸ್ಗೆ ಮಾಡ್ತಿದ್ದಾರೆ. ಬಟ್ ನಾವು ಹಾಗಲ್ಲ. ಸೊ ಅವ್ರು ಹೊಲಿಸಿದ್ರು ಕೂಡ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಖರ್ಚು ನಾವು ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನ ನೀಡ್ತಿದ್ದೇವೆ. ಉದಾಹರಣೆಗೆ ವಿದ್ಯಾರ್ಥಿನಿಯರಿಗೆ ಹಿಂದ್ ವರ್ಷ 1,000 ರೂಪಾಯಿಗೆ ವಿತ್ ಸ್ಟಿಚಿಂಗ್ ಅನ್ನ ಕೊಟ್ಟಿದ್ದೇವೆ. ಅಂದ್ರೆ ಅವರೇ ಆ ಬಟ್ಟೆ ತಗೊಂಡು ಹೊಲಿಸ್ಕೊಂಡ್ರು ಅಷ್ಟೇ ಖರ್ಚಾಗುತ್ತೆ. ಸೊ ನಾವು ಬಟ್ಟೆ ಹೊಲಿಸ್ಕೊಟ್ರು ತಗೊಂಡು ಅವ್ರಿಗೆ ಅಷ್ಟೇ ಖರ್ಚಾಗಬೇಕು. ಈ ತರ ಟ್ರಾನ್ಸ್ಪರೆಂಟ್ ಆಗಿ ಇಟ್ಟಿರ್ತೀವಿ. ಹಾಸ್ಟೆಲ್ ಫೀಸ್ ಅಷ್ಟು ಮನೇಲಿದ್ರು ಕೂಡ ವಿದ್ಯಾರ್ಥಿಗೆ ಎಷ್ಟು ಖರ್ಚು ಬರ್ತೋ ಅಷ್ಟು ಖರ್ಚನ್ನ ನಾವು ತೆಗೆದುಕೊಳ್ತಿದೀವಿ. ಆಗ್ಲಿ ಸುಮ್ಮನೆ ಪೇರೆಂಟ್ಸ್ಗೆ ಹೊರೆ ಮಾಡಿ ವಿಜ್ಞಾನ ಕಷ್ಟ ಅನ್ನೋದನ್ನ ಅವ್ರ ತಲೆಯಿಂದ ತೆಗೆದಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದೇ ರೀತಿ 18 ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೇವೆ. ಇನ್ನು ಮುಂದೆ ಕೂಡ ದೇವರು ನಮಗೆ ಕೊಟ್ರೇಶ್ವರ ತಿಪ್ಪೇರುದ್ರ ಸ್ವಾಮಿ ಆ ಶಕ್ತಿಯನ್ನು ಕೊಟ್ಟು ಮಕ್ಕಳಿಗೆ ವಿಜ್ಞಾನ ಮುಟ್ಟಿಸ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ವಿಜ್ಞಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಮತ್ತೆ ಸರ್, ಇದೇ ಥರ ನಾನು ನಿಮಗೆ ಈ ಕಾಲೇಜಸ್ ಮುಂದೆ ಬರ್ತಕ್ಕಂಥ ಪ್ರೋಗ್ರಾಮ್ಸ್ ಇರ್ಬೋದು, ಇದರ ಪ್ರಗತಿ ಬಗ್ಗೆ ಹೀಗೇನೆ ವಿಡಿಯೋಸ್ ಮಾಡ್ತಾ ಹೋಗ್ತೀವಿ. ನಮ್ಮ ಕಾಲೇಜಿನ ಮತ್ತಷ್ಟು ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಯುವರಾಜ್ ಅವರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಅವ್ರ ಯೂಟ್ಯೂಬ್ ಚಾನಲ್ ಇನ್ನು ಪ್ರಪಂಚದಾದ್ಯಂತ ಅದು ಬೆಳೀಲಿ, ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೇನೆ. ಜೈ ಹಿಂದ್, ಜೈ ವಿಜ್ಞಾನ. ಥ್ಯಾಂಕ್ ಯು ಸರ್.